ಇವತ್ತೇನಾಗ್ತಾ ಇದೆ, ನಮ್ಮ ಎನರ್ಜಿ ಬಾಡಿ ಡಿಟಾಕ್ಸಿಫೈ ಆಗ್ಲಿಕ್ಕೆ, ಬಾಡಿ ಹೀಲ್ ಆಗ್ಲಿಕ್ಕೆ ಏನು ಎನರ್ಜಿ ಬೇಕೋ ಆ ಎನರ್ಜಿ ಉಳಿತಾ ಇಲ್ಲ. ನಾವು ಬೇರೆ ಕಡೆ ಖರ್ಚು ಮಾಡ್ತಾ ಇದೀವಿ. ಒಳ್ಳೆಯ ಆಹಾರವನ್ನ ಕೊಟ್ಟು ಎನರ್ಜಿ ಕ್ರಿಯೇಟ್ ಮಾಡ್ಕೊಳ್ತೇವೆ, ಬಟ್ ಅದನ್ನ ಎಲ್ಲಿ ಖರ್ಚು ಮಾಡ್ತೇವೆ ಅನ್ನೋದು ತುಂಬಾ ಮುಖ್ಯ ಅಲ್ಲ. ನಾನು ಒಳ್ಳೆಯ ಆಹಾರ ಕೊಡ್ತಾ ಇದ್ದೀನಿ, ಬಾಡಿ ಹೀಲ್ ಆಗ್ತಾ ಇಲ್ಲ. ನಾನು ಗಳಿಸ್ತಾ ಇದ್ದೀನಿ, ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ. ಗಳಿಸ ಮಾತ್ರಕ್ಕೆ ದುಡ್ಡು ಇರುತ್ತಾ? ನೀವು ಎಲ್ಲೋ ಖರ್ಚು ಮಾಡಿದ್ರಿ ಅಂತಂದ್ರೆ ಎಲ್ಲಿ ಉಳಿಯುತ್ತೆ? ಏನು ಉಳಿಯಲ್ಲ, ಎಷ್ಟು ಗಳಿಸಿದ್ರು ಉಳಿಯಲ್ಲ. ಅದೇ ರೀತಿ ನಿಮ್ಮ ಎನರ್ಜಿ ಎಲ್ಲಿ ಖರ್ಚಾಗ್ತಾ ಇದೆ? ನಮ್ಮ ದೇಹ ನೋಡಿ, ಕೆಲಸಗಳನ್ನ ಪ್ರಯಾರಿಟಿ ಬೇಸಿಸ್ ಮೇಲೆ ಆಯ್ಕೆ ಮಾಡ್ಕೊಳ್ಳುತ್ತೆ. ಪ್ರಯಾರಿಟಿ ಬೇಸಿಸ್ ಮೇಲೆ, ಆದ್ಯತೆಯ ಮೇರೆಗೆ. ಸೊ ನಮ್ಮ ದೇಹ ತನ್ನ ಎನರ್ಜಿಯನ್ನ ಫಸ್ಟ್ ಇಲ್ಲಿ ಕೊಡೋಣ, ಸೆಕೆಂಡ್ ಈ ಕೆಲಸ ಕೊಡೋಣ, ಥರ್ಡ್ ಈ ಕೆಲಸ ಕೊಡೋಣ ಅಂತ ಹೇಳಿ ಡಿವೈಡ್ ಮಾಡುತ್ತೆ. ಪ್ರಯಾರಿಟಿ ಸೆಟ್ ಮಾಡುತ್ತೆ. ನಮಗೇನು ಪ್ರಯಾರಿಟಿ ಇದೆ? ದೇಹ ಗುಣ ಆಗ್ಬೇಕು, ದೇಹ ಡಿಟಾಕ್ಸಿಫೈ ಆಗ್ಬೇಕು. ನಮ್ಮ ಪ್ರಯಾರಿಟಿ ಅದು ಇದೆ. ಬಟ್ ದೇಹಕ್ಕೆ ಅದು ಪ್ರಯಾರಿಟಿ ಇಲ್ಲ. ದೇಹಕ್ಕೆ ಏನು ಪ್ರಯಾರಿಟಿ ಇದೆ? ಫಸ್ಟ್ ಪ್ರಯಾರಿಟಿ ಏನಿದೆ ದೇಹಕ್ಕೆ ಗೊತ್ತಾ? ಟು ಮ್ಯಾನೇಜ್ ಯುವರ್ ಸ್ಟ್ರೆಸ್. ನಿಮ್ಮಲ್ಲಿರುವ ಮಾನಸಿಕ ಒತ್ತಡವನ್ನ ಹ್ಯಾಂಡಲ್ ಮಾಡೋದೇನಿದೆಯಲ್ಲ, ಅದು ಪ್ರಥಮ ಆದ್ಯತೆ. ಹ್ಯಾಂಡಲ್ ಅಂದ್ರೆ ಏನು? ನಿಮ್ಮ ಒಳಗಡೆ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮೆಕ್ಯಾನಿಸಮ್ ಇದೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮೆಕ್ಯಾನಿಸಮ್ ಪ್ರಕೃತಿ ನಿಮಗೆ ಕೊಟ್ಟಿದೆ. ನೀವು ಒತ್ತಡ ಮಾಡಿಕೊಂಡಾಗ ನಿಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ. ಆ ಎಲ್ಲ ಬದಲಾವಣೆಗಳು ಎನರ್ಜಿ ಇಲ್ಲದೆ ಆಗಲ್ಲ. ಯುವರ್ ಬಾಡಿ ನೀಡ್ಸ್ ಲಾಟ್ ಆಫ್ ಎನರ್ಜಿ. ನೀವು ಸ್ಟ್ರೆಸ್ ಮಾಡಿಕೊಂಡಾಗ ಕೆಲವು ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ನೀವು ಸ್ಟ್ರೆಸ್ ಮಾಡಿಕೊಂಡಾಗ ನಿಮ್ಮ ಹೃದಯದ ಬಡಿತದಲ್ಲಿ ಚೇಂಜಸ್ ಆಗುತ್ತೆ. ನೀವು ಸ್ಟ್ರೆಸ್ ಮಾಡಿಕೊಂಡಾಗ ನೋಡಿ, ನಿಮ್ಮ ಉಸಿರಾಟದ ಲಯ ಚೇಂಜ್ ಆಗುತ್ತೆ, ರಕ್ತದ ಒತ್ತಡ ಚೇಂಜ್ ಆಗುತ್ತೆ. ಹಲವಾರು ಫಿಸಿಕಲ್, ಕೆಮಿಕಲ್, ಹಾರ್ಮೋನಲ್ ಚೇಂಜಸ್ ನಿಮ್ಮ ದೇಹದಲ್ಲಿ ಆಗುತ್ತೆ. ಈ ಎಲ್ಲ ಚೇಂಜಸ್ಗಳು ಆಗೋಗೋಸ್ಕರ ನಿಮ್ಮ ದೇಹ ನಿಮ್ಮ ಎನರ್ಜಿಯನ್ನ ತಗೊಳುತ್ತೆ. ನನಗೇನು ಬೇಕಾಗಿಲ್ಲ, ಎದಕ್ಕೆ ತಗೊಳುತ್ತೆ? ಅದು ನನಗೆ ಅವಶ್ಯಕತೆ ಇಲ್ಲ ಅಂತ ನೀವು ಅನ್ಬೋದು. ನನಗೇನಾದ್ರೂ ಅವಶ್ಯಕತೆ ಇಲ್ಲ. ಆದರೆ ನಿಮ್ಮ ಸಿಸ್ಟಮ್ ಯಾಕೆ ತನ್ನ ಎಲ್ಲ ಎನರ್ಜಿಯನ್ನ ಅಲ್ಲಿ ಫಸ್ಟ್ ಕಳಿಸುತ್ತೆ ಅಂತಂದ್ರೆ, ಸ್ಟ್ರೆಸ್ ಅಂದ್ರೆ ಏನ್ ತಿಳ್ಕೊಳುತ್ತೆ ಗೊತ್ತಾ? ನಿಮ್ಮ ಸಿಸ್ಟಮ್ ಒತ್ತಡ, ನೀವು ಮನಸ್ಸಿನಲ್ಲಿ ಒತ್ತಡವನ್ನ ತಗೊಂಡಾಗ ನಿಮ್ಮ ಸಿಸ್ಟಮ್ ಅದನ್ನ ಯಾವ ರೀತಿಯ ವ್ಯಾಖ್ಯಾನವನ್ನ ಮಾಡುತ್ತೆ ಅಂತಂದ್ರೆ, ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ತಿಳ್ಕೊಳ್ಳುತ್ತೆ. ನೀವು ಯಾವುದೇ ಕಾರಣಕ್ಕೆ ಸ್ಟ್ರೆಸ್ ಮಾಡ್ಕೊಳ್ಳಿ, ನೀವು ಯಾವುದೇ ಕಾರಣಕ್ಕೆ ಟೆನ್ಷನ್ ಮಾಡ್ಕೊಳ್ಳಿ, ಸಂಬಂಧ ಇಲ್ಲ. ನೀವು ಏನೇ ಒಂದು ವಿಷಯದ ಪ್ರತಿ ಇನ್ಸೆಕ್ಯೂರಿಟಿಯನ್ನ ಫೀಲ್ ಮಾಡಿ, ವೆನೆವರ್ ಯು ಆರ್ ಸ್ಟ್ರೆಸ್, ನಿಮ್ಮ ಸಿಸ್ಟಮ್ ಏನ್ ತಿಳ್ಕೊಳ್ಳುತ್ತೆ? ನಿಮ್ಮ ಜೀವ ಅಪಾಯದಲ್ಲಿದೆ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ನಮ್ಮ ಜೀವಕ್ಕೆ ಯಾವಾಗಾದ್ರೂ ಅಪಾಯ ಕೂಡ ಬರುತ್ತಲ್ಲ. ಏನೋ ದಾರಿಯಲ್ಲಿ ಹೋಗ್ತಾ ಇದೀವಿ, ಯಾವುದೋ ಪ್ರಾಣಿ ಬಂದು ಅಟ್ಯಾಕ್ ಮಾಡ್ತು, ಅಥವಾ ಯಾರೋ ಬಂದು ಹೊಡಿಯಕ್ಕೆ ಬಂದ್ರು, ಅವಾಗ ನೀವೇನ್ ಮಾಡ್ಬೇಕು? ಸ್ಟ್ರೆಸ್ ಆಗ್ಲೇಬೇಕಲ್ಲ. ಸ್ಟ್ರೆಸ್ ಅಂದ್ರೆ ಏನು ನಿಮ್ಮ ಸಿಸ್ಟಮ್ಗೆ ಅಂತಂದ್ರೆ, ಅಪಾಯದಿಂದ ಪಾರಾಗುವ ಒಂದು ಮೆಕ್ಯಾನಿಸಮ್. ಜೀವಕ್ಕೆ ಅಪಾಯ ಬಂದಾಗ ಅಪಾಯದಿಂದ ಪಾರಾಗ್ಲಿಕ್ಕೆ ಅಂತ ಹೇಳಿ ಎಲ್ಲ ಬದಲಾವಣೆಗಳನ್ನ ನಿಮ್ಮ ದೇಹದಲ್ಲಿ ಪ್ರಕೃತಿ ಮಾಡುತ್ತೆ. ನೀವು ಒಂದು ಪ್ರಾಣಿ ನಿಮ್ಮ ಮೇಲೆ ಬಂದು ಅಟ್ಯಾಕ್ ಮಾಡಿದಾಗ ನೀವು ರಿಲ್ಯಾಕ್ಸ್ ಆಗಿರ್ತೀರಾ? ನಿಮ್ಮ ಉಸಿರಾಟ ಫಾಸ್ಟ್ ಆಗ್ಲೇಬೇಕು. ಅದ್ರ ಜೊತೆ ಹೋರಾಡ್ಬೇಕಂದ್ರೂ ಉಸಿರಾಟ ಫಾಸ್ಟ್ ಆಗುತ್ತೆ, ಅಲ್ಲಿಂದ ಓಡಿ ಹೋಗ್ಬೇಕಂದ್ರೂ ಕೂಡ ನಿಮ್ಮ ಉಸಿರಾಟ ಫಾಸ್ಟ್ ಆಗುತ್ತೆ. ಐದರ್ ಯು ಡಿಸೈಡ್ ಟು ಫೈಟ್ ಆರ್ ಯು ಡಿಸೈಡ್ ಟು ಫ್ಲೈಟ್. ಫ್ಲೈಟ್ ಅಂದ್ರೆ ಓಡಿ ಹೋಗುತ್ತೆ. ನೀವು ಏನೇ ಆಯ್ಕೆ ಮಾಡ್ಕೊಂಡ್ರು ಕೂಡ ನಿಮ್ಮ ದೇಹದಲ್ಲಿ ಒತ್ತಡ ಕ್ರಿಯೇಟ್ ಆಗುತ್ತೆ. ಆ ಒತ್ತಡ ಅನಿವಾರ್ಯ. ಆ ಒತ್ತಡ ಬೇಕೇ ಬೇಕು ಅಪಾಯದಿಂದ ಪಾರಾಗ್ಲಿಕ್ಕೆ. ನಿಮ್ಮ ರಕ್ತದ ಒತ್ತಡ ಚೇಂಜ್ ಆಗುತ್ತೆ, ಉಸಿರಾಟ ಫಾಸ್ಟ್ ಆಗುತ್ತೆ, ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ಗಳು. ನಿಮ್ಮ ಎದೆ ಡಬ 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 ಬಡಿಯುತ್ತೆ. ಸೊ ಇದೆಲ್ಲ ಆಗ್ಲೇಬೇಕು, ಯಾಕಂದ್ರೆ ಅಪಾಯದಿಂದ ಪಾರಾಗಲಿಕ್ಕೆ, ಜೀವ ಉಳಿಬೇಕಲ್ಲ. ಸೊ ಅದಕ್ಕೆ ತನ್ನ ಎಲ್ಲ ಎನರ್ಜಿಯನ್ನ ಅಲ್ಲಿ ಕಳಿಸ್ಬಿಡ್ತೇವೆ. ಬೇರೆ ಯಾವುದು ಕೆಲಸ ಮಾಡಲ್ಲ ಅವಾಗ ದೇಹದಲ್ಲಿ. ಡೈಜೆಷನ್ ನೋಡಲ್ಲ, ಡಿಟಾಕ್ಸ್ ನೋಡಲ್ಲ, ಹೀಲಿಂಗು, ರಿಪೇರು, ಬೇರೆ ಏನು. ಫಸ್ಟ್ ಅಪಾಯದಿಂದ ಪಾರಾಗಬೇಕು. ಸೊ ತನ್ನ ಎಲ್ಲ ಎನರ್ಜಿಯನ್ನ ಅಲ್ಲಿ ಕಳಿಸುತ್ತೆ. ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಯುವರ್ ಎನರ್ಜಿ. ಸೊ ಯಾವಾಗೋ ಒಂದ್ಸಲ ಅದು ಆದಾಗ ಪರವಾಗಿಲ್ಲ, ಅದು ಆಗುತ್ತೆ. ಆ ಅಪಾಯದಿಂದ ನೀವು ಹೊರಗಡೆ ಬರ್ತೀರಾ, ಮತ್ತೆ ನಾರ್ಮಲ್ ಆಗಿ ತನ್ನ ಎನರ್ಜಿಯನ್ನ ಎಲ್ಲೆಲ್ಲಿ ಕಳಿಸ್ಬೇಕು ಅಲ್ಲೆಲ್ಲಿ ಕಳಿಸುತ್ತೆ. ಸೊ ಒತ್ತಡವನ್ನ ಹ್ಯಾಂಡಲ್ ಮಾಡೋದು ಫಸ್ಟ್ ಪ್ರಯಾರಿಟಿ. ಯಾಕಂದ್ರೆ ಬದುಕಿ ಉಳಿಬೇಕಲ್ಲ ಫಸ್ಟ್, ಆಮೇಲೆ ಉಳಿಕಿದ್ದೆಲ್ಲ. ಆದ್ರೆ ಇವತ್ತು ನಮ್ಮ ಮೇಲೆ ಯಾವುದೇ ಪ್ರಾಣಿ ಅಟ್ಯಾಕ್ ಮಾಡ್ತಾ ಇಲ್ಲ, ನಮಗ್ ಬಂದು ಯಾರೂ ಹೊಡಿತಾ ಇಲ್ಲ. ನಾವೇ ಒಂದಿಲ್ಲ ಒಂದು ವಿಷಯದ ಪ್ರತಿ ಸದಾ ಕಾಲ ಒತ್ತಡವನ್ನ ಇಟ್ಕೊಳ್ತಾ ಇದ್ದೀವಿ. ಒಂದಿಲ್ಲ ಒಂದು ವಿಷಯದ ಪ್ರತಿ ಇನ್ಸೆಕ್ಯೂರಿಟಿಯನ್ನ ಫೀಲ್ ಮಾಡ್ಕೊಳ್ತೇವೆ.
ಹಿಂಗಾದ್ರೆ ಹೆಂಗೆ, ಹಂಗಾದ್ರೆ ಹೆಂಗೆ. ಸೊ ಇದು ಎಲ್ಲವೂ ನಿಮ್ಮ ಸಿಸ್ಟಮ್ ಏನ್ ತಿಳ್ಕೊಳ್ಳುತ್ತೆ ಅಂತಂದ್ರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ನಿಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡಿಬಿಡುತ್ತೆ. ಹಾರ್ಮೋನ್ಗಳಲ್ಲಿ ಏರ್ಪೇರ್ ಆಗಿಬಿಡುತ್ತೆ ಸಿಕ್ಕಾಪಟ್ಟೆ. ರಕ್ತದ ಒತ್ತಡದಲ್ಲಿ ಏರ್ಪೇರ್ ಆಗುತ್ತೆ, ಉಸಿರಾಟದ ಲಯ ಹಾಳಾಗುತ್ತೆ, ಹೃದಯದ ಫಂಕ್ಷನಿಂಗ್ ವ್ಯತ್ಯಾಸ ಆಗುತ್ತೆ. ಸೊ ಯಾವಾಗ ಒಂದ್ಸಲ ಆದ್ರೆ ಪರವಾಗಿಲ್ಲ, ಅಷ್ಟು ಹ್ಯಾಂಡಲ್ ಮಾಡುವ ಕೆಪಾಸಿಟಿ ಇದೆ. ಇವತ್ತು ಸದಾ ಕಾಲ ಒಂದಿಲ್ಲ ಒಂದು ವಿಷಯದ ಪ್ರತಿ ನೀವು ಒತ್ತಡವನ್ನ ತರ್ಕೊಂಡ್ರಿ, ನಿಮ್ಮ ಎಲ್ಲ ಎನರ್ಜಿ ಅಲ್ಲಿ ಹೋಗೋದಲ್ಲದೆ ಈ ಸದಾ ಕಾಲ ಈ ಒತ್ತಡದಲ್ಲಿ ನಿಮ್ಮ ಸಿಸ್ಟಮ್ ಇದ್ದಾಗ ನಿಮ್ಮ ಆರೋಗ್ಯ ಪೂರ್ತಿ ಹಾಳಾಗುತ್ತೆ. ಇವತ್ತು ಅದೇ ಆಗ್ತಾ ಇದೆ. ನಮ್ಮ ಆರೋಗ್ಯದ ಬಹಳಷ್ಟು ಸಮಸ್ಯೆಗಳಿಗೆ ಕಾರಣ ಏನು ಅಂತಂದ್ರೆ ಈ ಮಾನಸಿಕ ಒತ್ತಡ. ಆವಾಗ ನಿಮ್ಮ ದೇಹದಲ್ಲಿ ಬೇರೆ ಹಾರ್ಮೋನ್ಗಳು ಉತ್ಪತ್ತಿ ಆಗಲ್ಲ. ಥೈರಾಯ್ಡ್ ಸಲುವಾಗಿ ಏನು ಬೇಕು ಆಗಲ್ಲ, ಆಹಾರ ಪಚನ ಆಗಲಿಕ್ಕೆ ಏನು ಬೇಕು ದೇಹದಲ್ಲಿ ಎನ್ಸೈಮ್ಸ್ಗಳು ಉತ್ಪತ್ತಿ ಆಗಲ್ಲ, ಬೇರೆ 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 ರೀತಿಯಲ್ಲಿ. ಯಾಕಂದ್ರೆ ಅದೆಲ್ಲ ಆಗಬೇಕು ಅಂತಂದ್ರೆ ಮೈಂಡ್ ರಿಲ್ಯಾಕ್ಸ್ ಆಗಬೇಕು.